ಅನಾಮಿಕನ ವಿಚಾರಣೆ ನಡೆಸುತ್ತಾ SIT. ಈಗ ಎಲ್ಲರ ದೃಷ್ಟಿ ಇರೋದು ಈ ಅನಾಮಿಕನ ಬಗ್ಗೆ. ಬೆಳ್ತಂಗಡಿ ಕಚೇರಿಯಲ್ಲಿ ಇವತ್ತು ಅನಾಮಿಕನ ವಿಚಾರಣೆಯಾಗುತ್ತಾ ಕೆಲ ಸಾಕ್ಷಿ ಬಂದ ಬೆನ್ನಲ್ಲೇ ಅನಾಮಿಕನ ವಿಚಾರಣೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಚಾರಣೆ ಆದ ಮೇಲೆ ಸ್ಪಾಟ್ ನಂಬರ್ 13ರಲ್ಲಿ ಶೋಧ ಮಾಡ್ತಾರಂತೆ. ಮಾಹಿತಿ ಆಧಾರದಲ್ಲಿ ಅನಾಮಿಕನ ಪ್ರಶ್ನಿಸುವ ಸಾಧ್ಯತೆ ಇದ್ದು ಹಲವು ಕುತೂಹಲಕ್ಕೆ ಈಗ SITಯ ನಡೆ ಕಾರಣ ಆಗಿದೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಿಸ್ತಾ ಇದೆ. ಧರ್ಮಸ್ಥಳ ರಹಸ್ಯ ದೂರುದಾರನ ನಿರೀಕ್ಷೆಗಳೇ ತಲೆ ಕೆಳಗಾಯ್ತಾ? ಹಾಗಾದ್ರೆ ಬಂಗ್ಲಗುಡ್ಡದಲ್ಲಿ ಜಾಗ ತೋರಿಸ್ತೀನಿ ಅಂತ ಅನಾಮಿಕ ಹೇಳಿರ್ತಾನೆ. ದೂರುದಾರನ ನಡೆ ಬಗ್ಗೆ SITಗೂ ಈಗ ಅನುಮಾನ ಶುರುವಾಗಿದೆ. SIT ಮುಖ್ಯಸ್ಥರಿಗೂ ಆಶ್ಚರ್ಯ ತರಿಸ್ತಾ ಇದೆ. ಅನಾಮಿಕ ಹೇಳಿದಂತೆ ಅಸ್ಥಿಪಂಜರಗಳು ಸಿಕ್ಕಿಲ್ಲ ಇಲ್ಲಿವರೆಗೆ. ಕಾನ್ಫಿಡೆಂಟ್ ನನಗೆ ಗೊತ್ತಿದೆ ಅಂತ ಆತ ಆ ಪಾಯಿಂಟ್ಗಳನ್ನ ತೋರಿಸಿದ್ದ. ಇದೇ ಪಾಯಿಂಟು ಅಕ್ಕಪಕ್ಕನ ಅಂದ್ರೆ ಇಲ್ಲ, ಇದೇ ಪಾಯಿಂಟು ನನಗೆ ಗೊತ್ತಿದೆ ಅಂತ ಬಂಗ್ಲಗುಡ್ಡದ ಜಾಗದಲ್ಲಿ ತೋರಿಸ್ತೀನಿ ಅಂತ ಅನಾಮಿಕ ಹೇಳಿದಾನೆ. ಹಾಗಾದ್ರೆ ದೂರುದಾರನ ನಿರೀಕ್ಷೆಗಳೇನಿತ್ತಲ್ಲ ಅದು ತಲೆ ಕೆಳಗಾಯ್ತಾ? ಬಂಗ್ಲಗುಡ್ಡದ ಜಾಗ ತೋರಿಸ್ತೀನಿ ಅಂತ ಈ ಅನಾಮಿಕ ಹೇಳಿದಾನೆ. ದೂರುದಾರನ ನಡೆ ಬಗ್ಗೆ ಈಗ SITಗೂ ಅನುಮಾನ ಶುರುವಾಗಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಸ್ಥಿಪಂಜರದ ಬಗ್ಗೆ ದೂರುದಾರನ ಮಾಹಿತಿಗಳೇ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು ದೂರುದಾರನ ವಿಚಾರಣೆ ಮಾಡಲಾಗತ್ತೆ ಅನ್ನೋ ಮಾಹಿತಿ ಇದ್ದು ಅದಾದ ಮೇಲೆ 13ನೇ ಜಾಗದ ಉತ್ಖನನ ಆಗತ್ತೆ. ಇನ್ನು SIT ಬಗ್ಗೆ ನಾಗರಿಕ ಹಿತರಕ್ಷಣಾ ವೇದಿಕೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಹಲವು ಪ್ರಶ್ನೆಗಳನ್ನ ನಾಗರಿಕ ಹಿತರಕ್ಷಣಾ ವೇದಿಕೆ ಎತ್ತುತ್ತಾ ಇದೆ. 13 ಸ್ಥಳಗಳನ್ನ ಗುರುತಿಸಿದ್ದರೂ ದಿಕ್ಕು ಬದಲಾಯಿತು. 10ರ ನಂತರ ಯಾಕೆ ದಿಕ್ಕು ಬದಲಾಯಿತು ಅಂತ ಪ್ರಶ್ನೆ ಮಾಡಿದೆ. 11ನೇ ಜಾಗಕ್ಕೆ ಹೋಗೋ ಬದಲು ಬೇರೆ ಕಡೆ ಹೋಗಿದ್ಯಾಕೆ? ಯಾರ ಪ್ರೇರಣೆಯಿಂದ SIT ಬೇರೆ ಕಡೆ ಹೋಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಡೀ ಘಟನೆ ಹಿಂದೆ ದೊಡ್ಡ ದೊಡ್ಡ ಸಂಚುಗಳು ಇವೆ. ಅನಾಮಧೇಯ ಶಕ್ತಿಗಳ ಸೂಚನೆಯಂತೆ ಕೆಲಸ ಆಗ್ತಾ ಇದೆಯಾ? ದೂರುದಾರ 2014ರಿಂದ 25ರವರೆಗೆ ಏನ್ ಮಾಡ್ತಾ ಇದ್ದ? ದೂರುದಾರ ಮತ್ತು ಅವರ ಸಹಚರರನ್ನ ಬಂಧಿಸೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಪ್ರಧಾನಿ ಮತ್ತು ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ತನಿಖೆಗೆ ಮನವಿ ಮಾಡಿದ್ದಾರೆ. ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ಕೇಶವ್ ಬೆಳಾಳು ಪತ್ರ ಬರೆದಿದ್ದಾರೆ. 10 ದಿನದ ನಂತರ ತನಿಖೆಯ ದಿಕ್ಕು ಯಾಕೆ ಬದಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರ ಪ್ರೇರಣೆಯಿಂದ ಈ ಕೆಲಸಗಳು ಆಗುತ್ತಾ ಇವೆ ಅಂತ ಪ್ರಶ್ನಿಸಿದ್ದಾರೆ. ದೂರುದಾರ ಮತ್ತು ಆತನ ಸಹಚರರನ್ನ ಮೊದಲಿಗೆ ಬಂಧಿಸಿ ವಿಷಯ ಗೊತ್ತಾಗುತ್ತೆ ಅಂತಿದ್ದಾರೆ. ಅವರೆತ್ತಿರುವ ಪ್ರಶ್ನೆಗಳನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಹತ್ತನೇ ಜಾಗದ ನಂತರ 10ರ ಬದಲಿಗೆ 11ರ ಬದಲಿಗೆ ಬೇರೆ ಜಾಗಕ್ಕೆ ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉದ್ವಿಗ್ನತೆ ಬಳಿಕ ಧರ್ಮಸ್ಥಳದಲ್ಲಿ ಈಗ ಬಂದೋಬಸ್ತ್ ಜಾಸ್ತಿ ಮಾಡಿದ್ದಾರೆ. 2 ಹೆಚ್ಚುವರಿ KSRP ತುಕಡಿಗಳ ನಿಯೋಜನೆಯಾಗಿದೆ. ಆಯಕಟ್ಟಿನ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ ಪೊಲೀಸರು. ನಿನ್ನೆ ಸಂಜೆಯ ಸಂಘರ್ಷದಿಂದ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ಪಾಂಗಳ ಕ್ರಾಸ್ ಹತ್ರನೂ ಪೊಲೀಸ್ ಭದ್ರತೆ ನಿಯೋಜನೆಯಾಗಿದೆ. ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಅಂತ ಜಿಲ್ಲಾ ಪೊಲೀಸರು ಹೇಳ್ತಾ ಇದ್ದಾರೆ. ಹೆಚ್ಚಿನ ಭದ್ರತೆ ತೆಗೆದುಕೊಂಡಿರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ನಿನ್ನೆ ದಿನ ಸಾಕಷ್ಟು ಪ್ರಕ್ಷುಬ್ಧ ಪರಿಸ್ಥಿತಿಗೆ ಕಾರಣವಾದಂತಹ ಧರ್ಮಸ್ಥಳ ಠಾಣೆಯ ಆಸುಪಾಸು ಪರಿಸರದಲ್ಲಿ ನಾನಿದ್ದೇನೆ. ವಿಶೇಷ ಭದ್ರತೆಗಳನ್ನು ಕೂಡ ಮುಂದುವರಿಸಲಾಗಿದೆ. KSRPಯನ್ನು ಹೆಚ್ಚುವರಿಯಾಗಿ ತರಿಸಿಕೊಳ್ಳಲಾಗಿದೆ. ಈ ಭಾಗದಲ್ಲೂ ಕೂಡ ನಾವು ನೋಡಬಹುದು. ಈಗಾಗಲೇ ಇಲ್ಲಿ SIT ಕಾರ್ಯಾಚರಣೆ ನಡೆಸ್ತಾ ಇದ್ದ ಕಾರಣಕ್ಕೆ ಆಲ್ರೆಡಿ ಒಂದು KSRP ತುಕಡಿ ಇಲ್ಲೇನೆ ಇತ್ತು. ಮೊನ್ನೆ ಬಸ್ ಬಂದಿತ್ತಲ್ವಾ KSRTC, ಸೊ ಆ ಸಂದರ್ಭದಲ್ಲಿ ಬಂದಂತಹ ಹೆಚ್ಚುವರಿ ಪೊಲೀಸರು ಕೂಡ ಇಲ್ಲೇ ಇದ್ದಾರೆ. ಈಗ ಮತ್ತೆ ಹೆಚ್ಚುವರಿಯಾಗಿ 2 KSRP ತುಕಡಿಯನ್ನ ತರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಧರ್ಮಸ್ಥಳ ಠಾಣೆಯ ಮುಂಭಾಗದಲ್ಲಿ ಬಂದಿರುವಂತಹ ಪೊಲೀಸರಿಗೆ ಎಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅನ್ನುವಂತಹ ಸೂಚನೆಗಳನ್ನು ಕೊಡುವ ನಿಟ್ಟಿನಲ್ಲಿ ಇಲ್ಲೇ ಎಲ್ಲ ವಾಹನಗಳನ್ನ ತಂದು ನಿಲ್ಲಿಸಲಾಗಿದೆ. ಪಾರ್ಕಿಂಗ್ ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಡೆಪ್ಯೂಟ್ ಆಗುವವರಿದ್ದಾರೆ. ಅಂದ್ರೆ
SIT ಕಾರ್ಯಾಚರಣೆ ಕೂಡ ಇವತ್ತು ನಿರ್ಣಾಯಕ ಘಟ್ಟ ತಲುಪ್ತಾ ಇದೆ. 13ನೇ ಪಾಯಿಂಟ್ ತುಂಬಾ ಸಾರ್ವಜನಿಕವಾಗಿರುವಂತಹ ಸ್ಥಳ ಕೂಡ ಹೌದು. ಸೊ ಅಲ್ಲಿಗೂ ಕೂಡ ಒಂದು ಹೆಚ್ಚಿನ ಭದ್ರತೆಯ ಯಾವತ್ತಿಗಿಂತ ಹೆಚ್ಚಿನ ಭದ್ರತೆಯ ಅಗತ್ಯ ಇರುತ್ತೆ. ಮತ್ತು ನಿನ್ನೆಯ ಒಂದಿಷ್ಟು ಗಲಾಟೆಗಳ ನಂತರ, ಸಂಘರ್ಷದ ವಾತಾವರಣದ ನಂತರ ಕೆಲವೊಂದು ಆಯಕಟ್ಟಿನ ಸ್ಥಳಗಳಿಗೆ ಮತ್ತಷ್ಟು ಭದ್ರತೆ ಬೇಕಾಗುತ್ತೆ ಅನ್ನುವಂಥದ್ದು. ನಿನ್ನೆ ಅನೇಕ ಘಟನೆಗಳಿಗೆ ಧರ್ಮಸ್ಥಳ ಠಾಣೆಯ ಆಸುಪಾಸಿನ ಈ ಪರಿಸರ ಸಾಕ್ಷಿಯಾಗಿದ್ದನ್ನ ಕೂಡ ನಾವು ನೋಡಿದ್ದೇವೆ. ಈ ಠಾಣೆಯಿಂದ ಸ್ವಲ್ಪ ದೂರದಲ್ಲಿ, ಅಂದ್ರೆ ಸುಮಾರು 1 ಕಿಲೋಮೀಟರ್ ದೂರ ಹೋದ್ರೆ ಪಾಂಗಾಳ ಅನ್ನುವಂತಹ ಪರಿಸರ ಬರುತ್ತೆ. ಅಲ್ಲಿ ಸೌಜನ್ಯಪರ ಹೋರಾಟಗಾರರಿಗೂ ಮತ್ತು ಧರ್ಮಸ್ಥಳ ದೇವಸ್ಥಾನದ ಭಕ್ತರಿಗೂ ನಡುವೆ ಸಾಕಷ್ಟು ಸಂಘರ್ಷದ ವಾತಾವರಣ ಉಂಟಾದದ್ದು, ಹಲ್ಲೆ ಆದದ್ದು ಇತ್ಯಾದಿಗಳನ್ನ ನಾವು ನೋಡಿದ್ದೆವು. ಆ ನಂತರದಲ್ಲಿ ಅಲ್ಲಿಂದ ಬಂದಂತಹ ಧರ್ಮಸ್ಥಳ ದೇವಸ್ಥಾನದ ಭಕ್ತರು ಠಾಣೆಯ ಮುಂಭಾಗದಲ್ಲಿ ಸುಮಾರು 1-1.5 ಗಂಟೆಗಳ ಕಾಲ ಬಹಳ ಪ್ರತಿಭಟನೆಯನ್ನ ನಡೆಸಿದರು. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆಕ್ಷೇಪವನ್ನ ವ್ಯಕ್ತಪಡಿಸುವುದರ ಜೊತೆಗೆ ಬಂಧಿಸಬೇಕು, ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರನ್ನ ಬಂಧಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದನ್ನ ನಾವು ನೋಡಿದ್ದೇವೆ. ಸೊ ಆ ದೃಷ್ಟಿಯಿಂದ ರಾತ್ರಿ ಧರ್ಮಸ್ಥಳ ಠಾಣೆಗೆ SP ಅವರು, IG ಅವರು ಮತ್ತು ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವುದು ಮತ್ತು ಪ್ರತಿಯೊಂದು ಫುಟೇಜ್ಗಳನ್ನು ಗಮನಿಸಿಕೊಂಡು ಅಗತ್ಯ ಕೇಸ್ಗಳನ್ನು ದಾಖಲಿಸುವುದು ಇತ್ಯಾದಿಗಳನ್ನ ಚರ್ಚೆ ಮಾಡಿದ್ದಾರೆ. ಮತ್ತು ಆ ಸಂದರ್ಭದಲ್ಲಿ SP ಅವರು ಹೆಚ್ಚುವರಿ KSRP ತುಕಡಿಗಳನ್ನ ಮತ್ತು ಹೆಚ್ಚುವರಿ ಬಂದೋಬಸ್ತನ್ನ ಮಾಡುವ ಬಗ್ಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಸೊ ಆ ದೃಷ್ಟಿಯಿಂದ ಇವತ್ತು ಠಾಣೆಯ ಆಸುಪಾಸಿನಲ್ಲಿ ಹೆಚ್ಚುವರಿ ಪೊಲೀಸರನ್ನ ಕರೆಸಿಕೊಂಡು ಅವರಿಗೆ ಎಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅನ್ನುವಂತ ಸೂಚನೆಗಳನ್ನು ಕೂಡ ನೀಡಲಾಗ್ತಾ ಇದೆ. ಠಾಣೆಯ ಪರಿಸರ ನಿನ್ನೆ ಉದ್ವಿಗ್ನ ಸ್ಥಿತಿ ಉಂಟಾದ ಪರಿಸರದಲ್ಲಿ ಸದ್ಯ ಶಾಂತಿ ಇದೆ. ಕಾರ್ಯಾಚರಣೆ SIT ಕಾರ್ಯಾಚರಣೆಯೂ ಕೂಡ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಇವತ್ತು 13ನೇ ಪಾಯಿಂಟ್ ಉತ್ಖನನ ಆಗುವಂತಹ ಸಂದರ್ಭದಲ್ಲಿ ಅದು ಹೆಚ್ಚು ಸಾರ್ವಜನಿಕರಿಗೆ ವಿಸಿಬಲ್ ಆಗಿರುವುದರಿಂದ ಅಲ್ಲೂ ಕೂಡ ಭದ್ರತೆ ಹೆಚ್ಚುವರಿ ಕೊಡಬೇಕಾಗುತ್ತೆ. ಮತ್ತು ನಿನ್ನೆಯ ಸಂಘರ್ಷದ ನಂತರ ಸಾಕಷ್ಟು ಆಯಕಟ್ಟಿನ ಸ್ಥಳಗಳಿಗೆ ಭದ್ರತೆ ಕೊಡುವಂತಹ ಜವಾಬ್ದಾರಿ ಕೂಡ ಪೊಲೀಸರಿಗೆ ಇದೆ. ಇವತ್ತು ಒಂದಿಷ್ಟು ಹೆಚ್ಚುವರಿ ಪ್ರಕರಣಗಳು ಕೂಡ ದಾಖಲಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ಗಾಯಾಳುಗಳಾದ ಯೂಟ್ಯೂಬರ್ಸ್ ಇವತ್ತು ಬಂದು ದೂರು ಕೊಡಬಹುದು ಮತ್ತು ಧರ್ಮಸ್ಥಳದ ಭಕ್ತರು ಕೂಡ ಒಂದಿಷ್ಟು ಆಕ್ಷೇಪಗಳನ್ನು ಇಟ್ಟುಕೊಂಡು ನಿನ್ನೆ ದೂರು ಸಲ್ಲಿಸಿದ್ರು. ಅವೆಲ್ಲವೂ ಕೂಡ ಇವತ್ತು FIR ಆಗುವಂತಹ ಸಾಧ್ಯತೆ ಇದೆ. ಸೊ ಪೊಲೀಸರು ಇವತ್ತು ತುಂಬಾ ಆಕ್ಟಿವ್ ಆಗಿ ಧರ್ಮಸ್ಥಳ ಠಾಣಾ ಆಸುಪಾಸು, ಕ್ಷೇತ್ರದ ಆಸುಪಾಸು, ಉತ್ಖನನ ನಡೆಯುವಂತಹ ಸ್ಥಳ 13ನೇ ಪಾಯಿಂಟ್ ಮತ್ತು ಬಹಳ ಮುಖ್ಯವಾಗಿ ಸೌಜನ್ಯ ಮನೆಗೆ ಹೋಗುವಂತಹ ದಾರಿ ಪಾಂಗಾಳ, ಆ ಪರಿಸರದಲ್ಲಿ ಹೆಚ್ಚುವರಿಯಾಗಿ ನಿಯೋಜನೆ ಆಗಬೇಕಾಗುತ್ತೆ. ಸೊ ಇಡೀ ದಿನ ಇವತ್ತು ಪೊಲೀಸರು ತುಂಬಾ ಆಕ್ಟಿವ್ ಆಗಿರಬೇಕಾದಂತಹದ್ದು ಅನಿವಾರ್ಯತೆ ಕೂಡ. ಮಂಗಳೂರಿನಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.